ಏನಕ್ಕೆ ಎಲ್ಲರೂ ಒಂದೊಂದು ಕೋಲುಗಳು ಇಟ್ಕೊಂಡಿದ್ದೀರಲ್ಲ? ನಾವು ಪರಿಚಯ ಬಂದಿಲ್ಲಮ್ಮ, ಎತ್ತುಗಳು ಗುಮ್ತಪ್ಪಂತ ಅಂತ ಹೇಳಿ ಸೇಫ್ಟಿಗೆ ಅಂತ ಕೋಲುಗಳು ಇಟ್ಕೊಂಡಿದ್ದೀರಾ? ಓಕೆ, ಎಲ್ಲಿಂದ ಬಂದಿದ್ದೀರಾ ಎಲ್ಲರೂ ನೀವು? ವಿಜಯನಗರ ಜಿಲ್ಲೆ ಅಗ್ರಿಬೊಮ್ಮನಹಳ್ಳಿ ತಾಲೂಕು. ಬನ್ನಿ ಮುಂದೆ ಬನ್ನಿ, ಕಾಣ ಈ ಕಡೆ ಬನ್ನಿ. ಅಗ್ರಿಬೊಮ್ಮನಹಳ್ಳಿ ತಾಲೂಕು ಮೇಡಮ್. ಇಲ್ಲಿ ಬನ್ನಿ, ಇಲ್ಲಿ ಬನ್ನಿ ಮುಂದೆ. ಹೇಳಿ. ತಾಂಡವಕ್ಕೆ ಬಂದಿದ್ದೀವಿ. ಓಕೆ ಓಕೆ. ಈಗ ಅಷ್ಟು ದೂರದಿಂದ ಬಂದಿದ್ದೀರಾ ನೀವೆಲ್ಲ? ಒಂದೇ ಕಡೆಯಿಂದ ಬಂದಿರೋದಾ? ವಿಜಯನಗರ ಜಿಲ್ಲೆ ಅಗ್ರಿಬೊಮ್ಮನಹಳ್ಳಿ ತಾಲೂಕು, ಹೂವಿನಹಳ್ಳಿ ತಾಲೂಕು. ಓಕೆ. ಈಗ ಇಲ್ಲಿಂದ ಹೋರಿಗಳನ್ನ ತಗೊಂಡೋಗಿ ವ್ಯವಸಾಯಕ್ಕೆ ಯೂಸ್ ಮಾಡ್ತೀರಾ? ಮಾರಿ ಹಾಕ್ತಿವಿ ನಾವು, ವ್ಯವಸಾಯ ಮಾಡೋರಿಗೆ ಕೊಡ್ತಾ ಇದೀವಿ ಮೇಡಮ್. ಇಲ್ಲಿಂದ ನೀವು ತಗೊಂಡೋಗಿ ಅಲ್ಲಿ ಮಾರ್ತೀರಾ? ಓಕೆ. ಹೆಂಗ ಅನ್ಸುತ್ತೆ ಈ ಕಡೆ ಜಾತ್ರೆ ಎಲ್ಲ? ಏನು ಹಂಗೆ ವರ್ಷ ಬರ್ತಾ ಇದೀವಿ ಮೇಡಮ್. ವರ್ಷ ಬರೋದಷ್ಟೇ. ಸೊ ಯಾವ ಜಾತ್ರೆ, ಈಗ ಯಾವ್ಯಾವ ಜಾತ್ರೆಗೆ ಬರ್ತೀರಾ ಹೆಚ್ಚಾಗಿ? ಘಾಟಿ, ಸಪ್ಲಮ್ಮ, ಮದಿಗೇರಿ, ತಳ್ಕಲ್ಬೆಟ್ಟ, ಅಶ್ವತ್ತು. ಮೊನ್ನೆ ಘಾಟಿ ಜಾತ್ರೆಗೂ ಬಂದಿದ್ರಾ? ತಗೊಂಡ್ರ ಅವರಿಗಳನ್ನ? ಓಕೆ, ತಗೊಂಡೋಗಿ ಅಲ್ಲಿ ಕೊಡ್ತೀರಾ? ಹೇಗನ್ಸುತ್ತೆ ಈ ಕಡೆ ಜಾತ್ರೆಗಳು ನಿಮ್ಗೆ? ಏನ ಬಸವಣ್ಣ ನೋಡಿ ಒಂಥರ ಖುಷಿ ನಮಗೆ, ಹಂಗಾಗಿ ಹಳ್ಳಿ ಕಾರ್ ತಳಿಯಲ್ಲ. ಈ ಕಡೆ ಜಾತ್ರೆಗಳು ಚೆನ್ನಾಗಿ ನಡೆಯುತ್ತಾ? ಈಗ ನಿಮ್ ಕಡೆನೂ ಇದೇ ತರ ಜಾತ್ರೆಗಳು ಮಾಡ್ತಾರಾ? ಹೋರಿ ಹಬ್ಬ ಮಾಡ್ತೀರಾ ನೀವು? ಈ ತರ ಜಾತ್ರೆಗಳನ್ನ ಮಾಡೋದಿಲ್ಲ. ನಾವು ಮೊನ್ನೆ ಮಾಡಿದ್ವಿ ಮೇಡಮ್, 2 ವಾರ ಅಲ್ಲಿ ನಮ್ಮ ಜಾತ್ರೆನ ಮಾಡಿದ್ವಿ. ಕೋಟಿಲಿಂಗೇಶ್ವರ ದೇವಸ್ಥಾನ ಜಾತ್ರೆ ಅಂತ ಅಲ್ಲಿ 2 ವಾರ ಅಲ್ಲಿ ಮಾಡಿದ್ವಿ. ಈಗ ಏನ್ ರೇಟ್ ಹೇಳ್ತಾ ಇದಾರೆ ಇಲ್ಲೆಲ್ಲ? ಈಗ ಹೇಳ್ತಾರೆ ಮೇಡಮ್, ಒಂದ್ರ ಮೇಲೆ 140, 200. ಎಷ್ಟು ಅಂದ್ರೆ ಈಗ ಯಾವ ಅಲ್ಲಿನ ಎತ್ತುಗಳನ್ನ ಜಾಸ್ತಿ ತಗೊಳಕ್ ಇಷ್ಟಪಡ್ತೀರಾ? 4 6 ಕಡೆ ಎಲ್ಲ ತಗೊಳ್ತೀರಾ? ತಗೊಂಡಿದ್ದೀವಿ ಮೇಡಮ್. ಒಂದ್ ಗಾಡಿ ಮಾಡ್ಕೊಂಡು ತಗೊಂಡ್ ಹೋಗ್ತೀರಾ ಎಲ್ಲ? ಓಕೆ. ಈಗ ಎಲ್ಲರೂ ಒಂದೇ ಊರ್ನವ್ರಾ ನೀವು? ಓಕೆ. ಎಷ್ಟ್ ದಿನ ಇರ್ತೀರಾ ಬಂದ್ರೆ ಇಲ್ಲಿ? 2 ದಿನ. ಇವತ್ತು 3 ದಿನ ಆಯ್ತು ಮೇಡಮ್. ಇವತ್ತು 3 ದಿನ ಆಯ್ತಾ ಬಂದು? ಇವತ್ತು ಹೊಳ್ತೀವಿ ನಾವು. ಈಗ ನೋಡಿದೀರಾ ಹೋರಿಗಳನ್ನ? ಸೆಲೆಕ್ಟ್ ಆಯ್ತಾ? ಸೆಲೆಕ್ಟ್ ಆಯ್ತು ಮೇಡಮ್. ಎಷ್ಟ್ ಜೊತೆ ನೋಡಿದೀರಾ? ಇವಾಗ ಒಂದು 14 ಜೊತೆ ತಗೊಂಡಿದ್ದೀವಿ ಮೇಡಮ್. ಇನ್ನೂ ಒಂದು 4-5 ಜೊತೆ ತೆಗಿಬೇಕು. 14 ಜೊತೆ ತಗೊಂಡಿದ್ದೀರಾ? ಇನ್ನು 4-5 ಜೊತೆ ತೆಗಿತೀರಾ? ಓಕೆ. ಖುಷಿ ಅಂತ ಅನ್ಸುತ್ತಾ? ಖುಷಿ ಅನ್ಸುತ್ತೆ. ಸೊ ನಿಮ್ ಕಡೆ ಹೆಚ್ಚಾಗಿ ಏನಂತಂದ್ರೆ ವ್ಯವಸಾಯಕ್ಕೆ ಎತ್ತುಗಳನ್ನ ಉಪಯೋಗಿಸ್ತೀರಾ. ಸೊ ಎಷ್ಟೇ ಒಂದು ಕಷ್ಟ ಬಂದ್ರೂ ಕೂಡ ರೈತನ ಜೊತೆ ಬೆನ್ನೆಲುಬಾಗಿ ನಿಲ್ಲುವಂತಹ ಒಂದು ಹೋರಿಗಳಿವು. ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಾ? ನಮಗೆ ತುಂಬಾ ಖುಷಿ ಅನ್ಸುತ್ತೆ ಮೇಡಮ್. ಹೌದಾ? ಈ ಸಲ ಜಾತ್ರೆ ಹೇಗ್ ಸೇರಿದೆ? ರೇಟ್ ಎಲ್ಲ ಹೇಗಿದೆ? ಚೆನ್ನಾಗಿದೆ ಮೇಡಮ್. ರೇಟ್ ಜಾಸ್ತಿ ಹೇಳ್ತಾರೆ ಮೇಡಮ್. ನಮಗೆ ಏನ್ ಅನುಕೂಲ ಆಗ್ತೋ ಆ ರೇಟಿಗೆ ನಾವು ತಗೊಂತೀವಿ ಮೇಡಮ್. ಈ ಸಲ ಮಳೆ ಕಡಿಮೆ ಇದೆ, ಬೆಳೆ ಕಡಿಮೆ ಇದೆ, ಸ್ವಲ್ಪ ಬರಗಾಲ ಇದೆ. ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಾ ರೈತರಾಗಿ ನೀವು? ಏನು ವರ್ಷ ಮಾಡ್ತಾ ಇದೀವಿ ದಂಧೆ ಬಿಡಬಾರ್ದು ಅನ್ನೋ ಉದ್ದೇಶಕ್ಕೆ ಮಾಡ್ತಾ ಇದೀವಿ ಮೇಡಮ್. ಓಕೆ. ಸೊ ಈ ರೀತಿ ಬರಗಾಲ ಬಂದ್ರೆ ತುಂಬಾ ಕಷ್ಟ ಆಗುತ್ತೆ ಅಲ್ವಾ? ರೈತರಿಗೆ ಕಷ್ಟ ಆಗುತ್ತೆ. ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಾ? ನಮಗೆ ಮತ್ತೆ ಅವ್ರಿಗೆ ಕಷ್ಟ ಆದ್ರೆ ನಮಗೆ ಕಷ್ಟ ಮೇಡಮ್. ಅವ್ರ ರೈತರಿಗೆ ಖುಷಿ ಇದ್ರೆ ನಾವು ಖುಷಿಯಿಂದ ಇರ್ತಿದೀವಿ. ಓಕೆ. ಕಷ್ಟ ಇದೆ ಅಂತ ಹೇಳ್ತಾ ಇದ್ದೀರಾ? ಸೊ ಇವತ್ತು ಹಂಗಾದ್ರೆ ಎಲ್ಲ ಎತ್ತುಗಳನ್ನ ತಗೊಂಡಾಯ್ತು, ಈಗ ಗಾಡಿ ಮಾಡ್ಕೊಂಡು ಹೊರಡ್ತೀರಾ ಹಂಗಾದ್ರೆ? ಊಟ ತಿಂಡಿಗೆಲ್ಲ ಇಲ್ಲಿ ಬಂದಾಗ ಎಲ್ಲ ಮಾಡ್ತೀವಿ. ನಮ್ಮ ಸ್ನೇಹಿತರು ಅದ್ರ ಮೇಡಮ್ ಇಲ್ಲಿ, ಅಲ್ಲಿ ನೀವೇ ಮಾಡ್ಕೊಳ್ತೀರಾ? ಇಲ್ಲ, ಅವರೇ ಮಾಡಿರ್ತಾರ, ಅಲ್ಲಿ ತಿಂತೀವಿ. ನಾವು ಹೋಟ್ಲಲ್ಲಿ ಮಾಡ್ತೀವಿ. ಓಕೆ. ಏನ್ ತೊಂದ್ರೆ ಇಲ್ಲ? ಏನು ತೊಂದ್ರೆ ಇಲ್ಲ. ಎಷ್ಟು ವರ್ಷಗಳಿಂದ ಬರ್ತಾ ಇದ್ದೀರಾ ನೀವು ಈ ಕಡೆ ಜಾತ್ರೆಗೆ? 10-15 ವರ್ಷದಿಂದ ಬರ್ತಾ ಇದ್ದೀರಾ ಜಾತ್ರೆಗೆ? ಓಕೆ. ನಿಮ್ ಕಡೆ ಏನ್ ಹೆಚ್ಚಾಗಿ ಬೆಳಿತೀರಾ? ನಾವು ರಾಗಿ, ಭತ್ತ, ಮೆಕ್ಕೆಜೋಳ, ಅವರು ಈಗ ಎತ್ತನ್ನ ನೀವು ತಗೊಂಡಿದ್ದೀರಾ? ತಗೊಂಡಿಲ್ಲ ಮೇಡಮ್, ತಗೋಬೇಕಂತ. ಎಷ್ಟು ಕೇಳಿದ್ದೀರಾ? ಅವರು 1,40,000 ಹೇಳಿದ್ರು ಮೇಡಮ್. ಎಷ್ಟೆಲ್ಲ ಆಗಿದೆ? 2 ಮೇಡಮ್. 2 1,40,000 ಅವ್ರು ಹೇಳ್ತಾ ಇದಾರ. ಓಕೆ. ನಾವ್ ಇನ್ನು ಕೇಳಿಲ್ಲ, ಕೇಳ್ತಾ ಇದೀವಿ. ನೀವೇನ್ ಬೆಲೆ ಕೇಳ್ತಾ ಇದೀರಾ? ನಾವು 80, 90 ಒಳಗೆ ರೇಟಿಗೆ ಬರ್ತಾರೆ ಅಂತ ಹೇಳ್ತೀರಾ? ಕೇಳ್ತಾ ಇದೀವಿ ಮೇಡಮ್. ಅವ್ರನ್ನ ಕೊಡೋದು ಬಿಡೋದು ಅವ್ರ ಅದೃಷ್ಟ. ಓಕೆ. ಥ್ಯಾಂಕ್ ಯು ಸೋ ಮಚ್. ತುಂಬಾ ದೂರದಿಂದ ಜಾತ್ರೆಗೆ ಬಂದಿದ್ದೀರಾ ಹೋರಿಗಳನ್ನ ತಗೊಳ್ಬೇಕು ಅಂತ. ಸೊ ನೀವು ಅನ್ಕೊಂಡಿರೋ ಹಾಗೆ ಹೋರಿಗಳು ಸಿಗ್ಲಿ ನಿಮ್ಗೆ. ಸೊ ಇದೇ ರೀತಿ ಹಳ್ಳಿಕಾರನ್ನ ಉಳಿಸಿ ಬೆಳೆಸ್ತಾ ಇರಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್.